ನೀವು ಊರೊಳಗೆ ಮಾಡಿದಿರಿ. ಇಲ್ಲ ಬಿಜಾಪುರದಿಂದ 10 ಕಿಲೋಮೀಟರ್ ಫೈರ್ ಮಾಡ್ತೀರಿ ನೀವು ಆಫೀಸ್. ಇಲ್ಲಿ ಬಿಜಾಪುರ ಸೆಂಟ್ರ್ ಒಳಗೆ ಇರಬೇಕು ಒಂದು ಗಾಡಿ. ಇಲ್ಲಿ ವ್ಯವಸ್ಥೆ ಇಲ್ಲ, ಜಾಗ ಇಲ್ಲ ಮಾಡ್ಲಿಕ್ಕೆ ಒಂದು. आप देख रहे हैं बीजापुर इन्फो, मैं आपके साथ जाफर कलादगी। टेलर शॉप में लगी आग। बीजापुर शहर के शिवाजी सर्कल में स्थित केम्बावी कॉम्प्लेक्स की टेलर दुकान में आज आग लग गई। स्थानियों के मुताबिक आग शॉर्ट सर्किट से लगी। स्थानियों का कहना है कि जब इसकी जानकारी फायर ब्रिगेड को दी गई तो कई घंटों तक दमकल कर्मचारी यहां नहीं पहुंचे। कई देर के बाद आकर उल्टा इनसे ही तैश में बातें करने लगे। देखिए। ಯಾರು ಬರ್ಲಿಕ್ಕೆ ಇರಲಿಲ್ಲ. ಕಾಲ್ ಸಬ್ ಒಂದು 50 ಜನ ಕಾಲ್ ಮಾಡಿದ್ದಾರೆ. ಅದಕ್ಕೆ ಆಫೀಸ್ ತನಕ ಇದೆ. ಅಲ್ಲಿ ಹೋಗಿ ಗಾಡಿ ಬಂದಿದೆ ಬಿಜಾಪುರದಾಗಿ. मशीन चले एक दो ನಮ್ಮ ಬಿಲ್ಡಿಂಗ್ ಓನರ್ ಮಾತಾಡೋದು ಸುರೇಂದ್ರ ಕೆಂಬಾವಿ ಅಂತೇಳಿ. ಇಲ್ಲಿ ಫೈರ್ ಇದು ಆದಾಗ ಸುಟ್ಟಾಗ ಪೊಲೀಸ್ ಇವರಿಗೆ ಅಗ್ನಿಶಾಮಕದವರಿಗೆ ನಮ್ಮವರು ಪಬ್ಲಿಕ್ ಆಯಿತು ನಮ್ಮ ಶಾಪ್ದವ್ರು ಆಯಿತು ಕಾಲ್ ಮಾಡಿದ್ದಾರೆ. ಬಟ್ ಯಾರೂ ಫೈರ್ ಬ್ರಿಗೇಡ್ ಆಫೀಸ್ದವ್ರು ಯಾರೂ ರೆಸ್ಪಾನ್ಸ್ ತೋರಿಸಿಲ್ಲ. ಅವರು ಪೊಲೀಸ್ ಕ್ಲಬ್ ಇಲ್ಲೇ ಶಿವ ಸರ್ಕಲ್ ಬಾಜುಕ ಇರೋದ್ರಿಂದ ಇಮಿಡಿಯೇಟ್ ಆಗಿ ಬಂದು ರೆಸ್ಪಾನ್ಸ್ ತೋರಿಸ್ಬೇಕು. ಅವರು ಒಂದು 2 ನಿಮಿಷದಿಂದ 5 ನಿಮಿಷ ಒಳಗೆ ಎಲ್ಲ ಆರಿ ಹೋಗ್ಬಿಡ್ತೀವಿ ಶಾರ್ಟ್ ಸರ್ಕ್ಯೂಟ್ ಆದಾಗ. ಅದನ್ನು ಇವ್ರು ಯಾರೂ ರೆಸ್ಪಾನ್ಸ್ ತೋರಿಸ್ಲಾರ್ದಕ್ಕೆ ಲೇಟಾಗಿ ಬಂದಿದ್ದಕ್ಕೆ ಅದನ್ನೆಲ್ಲ ಸುಟ್ಟು ಹೋಗಿಬಿಟ್ಟಿದ್ದು. ಇಲ್ಲಿ ಫೈರ್ ಬರೋಕ್ಕಿಂತ ಮುಂಚಿತವಾಗಿ ನಮ್ಮವರು ಹೋಮ್ಗಾರ್ಡ್ ಮತ್ತು ಪಬ್ಲಿಕ್ ಎಲ್ಲರೂ ಕೂಡ ಅದನ್ನು ಆರಿಸಿದ್ದಾರೆ. ಅದನ್ನೆಲ್ಲ ನೀರನ್ನು ಅವ್ರ ನಂತರ ಬಂದಾರ ಅವ್ರು ಕೇಳಿದ್ರೆ ಲೇಟ್ ಯಾಕಂತಂದ್ರೆ ಇಲ್ಲ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಾರೆ. ಅವರು ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ಇದು ಮಾಡ್ತಾ ಇದ್ರು ಅವರು. ಈಗ ಅವರು ನಾವು ಈ ಥರ ದಿನ ಸಾಕಷ್ಟು ನೋಡ್ತೀವಿ, ಹೆಚ್ಚು ಕಮ್ಮಿ ಯಾಕೆ ಕೆಲವೊಂದ್ಸಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಈಗ ನುಕ್ಸಾನ್ ಆಗಿದ್ದಕ್ಕೆ ಯಾರು ಇದು ಮಾಡ್ಬೇಕು? ಅದಕ್ಕೆ ಶಿವ ಸರ್ಕಲ್ ಇರೋದ್ರಿಂದ ಇಲ್ಲಿ ಮೇನ್ ಸೆಂಟರ್ ಪಾಯಿಂಟ್ ಇದು. ಸೆಂಟರ್ ಪಾಯಿಂಟ್ ಇರೋದು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ತೋರಿಸ್ಬೇಕು. ಅವ್ರು ಬಂದು ಏನೇ ಒಂದು ಘಟನೆ ಆದರೂ ಅದಕ್ಕೆ ಬಂದು ಅವರು ರೆಸ್ಪಾನ್ಸ್ ತೋರಿಸಿ ಇಮಿಡಿಯೇಟ್ ಆಗಿ ಅದನ್ನು ಇದು ಏನೂ ತೊಂದರೆ ಆಗ್ತಿದ್ದಿಲ್ಲ. ಅದಷ್ಟು ನುಕ್ಸಾನ್ ಕಮ್ಮಿ ಆಗ್ತಿತ್ತು. ಈಗ ಮೇಲೆ ಟೇಲರ್ ಅಂಗಡಿ ಇತ್ತು, ಸಾಕಷ್ಟು ಅದು ಒಂದು 80ರಿಂದ 1 ಲಕ್ಷ ರೂಪಾಯಿ ನುಕ್ಸಾನ್ ಆಗಿದೆ ಅವ್ರದ್ದು. ಅದಕ್ಕೆ ಯಾರು ಭರ್ಪಾಯಿ ಮಾಡ್ತಾರೆ? ಅವ್ನು ಕೇಳಿದ್ರೆ ಅವನಿಗೆ ಗಣೇಶ್ ಅಂತ ಯಾರೋ ಅವನು ಫೈರ್ ಆಫೀಸರು ಸಿ ಗಣೇಶ್ ಅಂತ ಹೇಳಿ ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾನೆ ಅವನು. ಈ ಥರ ನಾವು ಸಾಕಷ್ಟು ನಾವು ಕೇಸ್ ಬಿಜಾಪುರನಾಗ ನೋಡ್ತೀವಿ ಅಂತ ಹೇಳ್ತಾರೆ ಅವರು. ಇಲ್ಲಿ ಸಾಕಷ್ಟು ಇಲ್ಲಿ ಆದಾಗ ಇನ್ನೊಂದು 1 ಅವರ್ ಮುಂಚಿತವಾಗಿ ಒಂದು ಫೈರ್ ಗಾಡಿ ಹೋಗ್ತಾ ಇತ್ತು. ಯಾರೂ ರೆಸ್ಪಾನ್ಸ್ ತೋರಿಸಿಲ್ಲ. ಒಂದು 2 ನಿಮಿಷದಲ್ಲಿ ಒಂದು 2ರಿಂದ 5 ನಿಮಿಷ ಸ್ವಲ್ಪ ರಿಸ್ಕ್ ತೊಗೊಂಡಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಅವಾಗೆಲ್ಲ ಆರಿ ಹೋಗ್ಬಿಡ್ತಿತ್ತು. ಅದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ ಈಗ ನಮ್ಗೆ ಗೊತ್ತಾಗಿದೆ ಸದ್ಯದ ಮಟ್ಟಿಗೆ. ಅದಕ್ಕೆ ಒಳಗಿದ್ದಂಥ ಎಲ್ಲ ಸಾಮಾನು, ಬಟ್ಟೆ ಮತ್ತು ಅವರು ಟೇಲರ್ ಮಷೀನ್ಸ್ ಎಲ್ಲ ಸಂಬಂಧಪಟ್ಟ ಎಲ್ಲ ಸಾಮಾನುಗಳು ಎಲ್ಲ ಸುಟ್ಟು ಹೋಗಿದ್ದಾವೆ. ಅದಕ್ಕೆ ಈಗ ಅವ್ರು ಭರ್ಪಾಯಿ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಅದಕ್ಕೆ ಪಬ್ಲಿಕ್ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಒಳಗೆ ಹೋಗಲ್ಲ ಅಂತ ಬರಲ್ಲ ಸ್ಥಿತಿ ಇತ್ತು. ಒಳಗೆ ಹೋಗ್ಲಾರ್ದ ಅಂಥದ್ರೊಳಗೆ ಒಳಗೆ ಹೋಗಿ ನಮ್ಗೆ ಡ್ರೆಸ್ ಇಲ್ಲ. ಕಾಯ್ತು ಮೊದಲು ನೋಡ್ಬೇಕು, ಜನ ಮತ್ತು ಆಸ್ತಿ ಮಾಡ್ಬೇಕು ಕೆಲಸ. ಒಂದೊಂದು ತಾಸು ಗಂಟೆ ರಿಸೀವ್ ಮಾಡಿ ಈಗ ಹೇಳತ್ತಾರ ನಂಬರ್ ಚೇಂಜ್ ಆಗೈತೆ. ಅದಕ್ಕೆ ನಂಬರ್ ಚೇಂಜ್ ಆಗಿದೆ. ಯಾವ ಸಾರ್ವಜನಿಕ ಇವತ್ತು ಯಾವ ಕೊಟ್ಟಾರೆ 101 ಹೊರತು ಮತ್ತೆ 2 ನಂಬರ್ ಗೊತ್ತದ ನಿಮ್ಗೆ ಯಾವ್ದ್ರೆ ಇವತ್ತು ಕೇಳಿದ್ಕೊಳ್ಳಿ ಫೈರ್ ನಂಬರ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಇವರು. ಯಾವ ಮಾಧ್ಯಮದ ಮುಖಾರ 101 ಚೇಂಜ್ ಮಾಡಾರಪ್ಪ? ಯಾರಿಗೆ ಗೊತ್ತದ 101 ಮಾಡಿತ್ತು? 101 ಅದು ಫಿಕ್ಸ್ ಹಚ್ಚಿದ್ಕೊಳ್ಳಿ. ಈಗ ಹೇಳತ್ತಾರ ಫೈರ್ದವರು ನಂಬರ್ ಚೇಂಜ್ ಆಗಿದೆ ನಮ್ದು ಫೈರ್ ಕಂಪ್ಕೇರಿ ಸರೋಜ್ ಬಿಜಿ ಅಂತ ಈಗ ನಂಬರ್ ಚೇಂಜ್ ಆಗಿದೆ ಅಂತ ಹಾರಿಸ್ಕೊತಾರೆ. ಮತ್ತೆ 2 ಕೇಳಿದ್ರೆ ಕೊಡ್ರಿ ಮೇಡದವ್ರು ಹೇಳ್ತಾರೆ. ಯಾವ ರೀತಿ ಹಿಂಗಾದ್ರೆ ಈ ರೀತಿ ಮಾಡಬಾರ್ದು. ಅಲ್ಲ ನಾವು ಹೊಂಟಿದ್ದೇವೆ ಸಲೀಸಾಗಿ ನಾವು ಹೊಂಟಿದ್ದೇವೆ ಅಂತ ನಮ್ಮ ಎಲ್ಲ ಹೇಳಿಸ್ಕೇರಿ ನಾವು ಮತ್ತು ಸಾರ್ವಜನಿಕ ಎಲ್ಲರೂ ಇದ್ರು ಒಳಗೆ ಹೋಗಿ ಕೇಳಿ ಆರಿಸ್ತೇವೆ. ಇಲ್ಲ ಸ್ಥಿತಿ ಏನಾಗ್ತಿತ್ತು ಹೇಳ್ರಿ ನೋಡು. ಒಂದು ಇದು ಅಂತ ಕರೀ ಒಂದು ಸಾರ್ವಜನಿಕ ಒಂದು ವಾಸ್ತೆ ಒಂದು ಏನಾದರೂ ಪ್ರಾಣಹಾನಿ ಆಗ್ತದೆ ಅಂತ ಒಳಗೆ ಮನೆ ತಂದ್ರೆ ಏನು ಮಾಡ್ತಿದ್ರು ಅವರು? ಹಿಂಗೆ ಬಿಡ್ತಿದ್ರ? ಇದೇ ರೀತಿ ಆಗ್ತಿತ್ತು ಮನೆ ತಂದ್ರೆ. ಈ ರೀತಿ ಆದ್ರೆ ಹಂಗಲ್ಲಿದ್ದ ಇಂಟ ಹದಿಗೆಟ್ಟು ನಮ್ಮ ಸ್ಥಿತಿ ಬಿಜಾಪುರದು. ಅದರೊಳಗೆ ಸರ್ ಈ ಒಂದು ಹೇಳ್ರಿ, ಬಿಜಾಪುರ ಸೆಂಟ್ರ್ ಒಳಗೆ ಒಂದು 2 ಗಾಡಿ ಕಂಪಲ್ಸರಿ ಮಾಡ್ರಿ. ಊರೊಳಗೆ ಮಾಡಿಕೆಲ್ಲಿ ಬರ್ದಾಗ 1 ತಾಸು ಹಿಡಿತದ. 1 ತಾಸೊಳಗೆ ಒಂದು 100 ಜನ ಸಾಯ್ತಾರೆ ಇಲ್ಲಿ ಒಂದು ಫೈರ್ ಆತಂದ್ರೆ. ನೀವು ಊರೊಳಗೆ ಮಾಡಿದಿರಿ. ಇಲ್ಲ ಬಿಜಾಪುರದಿಂದ 10 ಕಿಲೋಮೀಟರ್ ಫೈರ್ ಮಾಡ್ತೀರಿ ನೀವು ಆಫೀಸ್. ಇಲ್ಲಿ ಬಿಜಾಪುರ ಸೆಂಟ್ರ್ ಒಳಗೆ ಇರಬೇಕು ಒಂದು ಗಾಡಿ. ಇಲ್ಲಿ ವ್ಯವಸ್ಥೆ ಇಲ್ಲ, ಜಾಗ ಇಲ್ಲ ಮಾಡ್ಲಿಕ್ಕೆ. ಒಂದು ಹೊರಗಡೆ ಮಾಡ್ತೀರಿ ನಾವು 106 ಕಿಲೋಮೀಟರ್ ದೂರ. ಬಿಜಾಪುರ ಒಂದು ಸಿಟಿ ಒಳಗೆ ಒಂದು ಗಾಡಿ ಇರಬೇಕು ಫೈರ್ದು. ಬಿಟಿಗೆ 10 ಕಿಲೋಮೀಟರ್ दूर ಮಾಡ್ತೀವಿ ನಾವು. ಬರೋದಾಗ ಸ್ಥಿತಿ ಆಗ್ತದೆ, ಟ್ರಾಫಿಕ್ ಪ್ರಾಬ್ಲಮ್, पब्लिक प्रॉब्लम बरता है आगुता फायर ಇದು नुकसान ಆಗಲ್ಲ. मेरा नाम हुसैन है। 1 घंटे से उनको फ़ोन कर रहे हैं, मैं फायर डिपार्टमेंट फ़ोन कर रहे हैं तो फ़ोन उठा रहे हैं। जब बाद में हम देखो क्या है घरवाले तो उनको पानी आज उसको भिजा है, भिजे बाद गांधी से पुलिस ने कंप्लेंट करी है। जब उन्होंने फ़ोन लगे बाद तब आए, तब आप क्या बोलते मालूम का हमारे ऊपर गर्म हो रहे हो
तुम्हें क्या उकाड़े ना लेके आ, तुम फाड़े ना लेके आ, तुम कंप्लेंट करते करो। ऐसे पुलिस के मुँह से बात निकलने के बाद में पुलिस को फायदा क्या उन्हें? कौन है नाम मालूम है? उसका नाम सी गणेश है। फायर आर्टिस्ट का है उन्हें, उसका नाम सी गणेश है। खुला ओपन बोर्ड पब्लिक के अंदर मेरे उकाड़े मेरे फाड़ लो, तुम क्या करते हो? रोज देखता हूँ ऐसे रोज देखता हूँ मैं, तुम क्या करते कर लो। अगर पुलिस बात कर रहा है तो उसे फायदा क्या पुलिस रखो, किसी एक्शन लो तुम्हें। ये इसका टेलर दुकान है, वो शॉर्ट सर्किटों को आँच लगे, पक्का हाँ पक्का शॉर्ट सर्किटों को आँच लगे, लेकिन उस नुकसान का लाख देना नुकसान नहीं हो। अब नुकसान की जिम्मेदार हो फायर ऑफिस तो लेने को। लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। बेल आइकॉन दबाना ना भूलिएगा। धन्यवाद।